ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರಿ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಇಲ್ಲಿ ಡಿಜಿಪಿ ಅವರ ವಿಡಿಯೋ ಒಂದು ಕಡೆ ಈ ಥರ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದರೆ ಆಡಿಯೋ ಕೂಡ ಸೇರಿಕೊಂಡಿದೆ. ಇದೀಗ ಕಚೇರಿಯಲ್ಲೇ ಮಹಿಳೆಯರ ಜೊತೆಗೆ ಅನುಚಿತ ವರ್ತನೆ ತೋರಿಸಿದ್ದಾರೆ. ಇದೆಲ್ಲವೂ ಫ್ಯಾಬ್ರಿಕೇಟೆಡ್, ತಿರುಚಿದ, ನಕಲಿ ಮಾಡಿದ ಆ ತರಹದ ವಿಡಿಯೋಗಳು ಅಂಥೇಳಿ ಒಂದು ಕಡೆ ರಾಮಚಂದ್ರ ರಾವ್ ಹೇಳ್ತಾ ಇರೋದು. ಈ ಬಗ್ಗೆ ನನಗೇನು ಐಡಿಯಾನೇ ಇಲ್ಲ ಅಂತ ರಾಮಚಂದ್ರ ರಾವ್ ಒಂದು ಕಡೆ ಮಾತಾಡಿದ್ದಾರೆ. ಇದು ನನಗೂ ಶಾಕಿಂಗಪ್ಪ, ನನ್ನ ಇಟ್ಕೊಂಡು ಈ ಥರ ವಿಡಿಯೋ ಯಾರು ಸೃಷ್ಟಿ ಮಾಡಿಬಿಟ್ರೋ ಗೊತ್ತಿಲ್ಲ, ಎಲ್ಲ ಸುಳ್ಳಿದು, ಈ ಕಾಲದಲ್ಲಿ ಏನು ಬೇಕಾದ್ರೂ ಸೃಷ್ಟಿ ಮಾಡಬಹುದು, ಆ ಥರದ್ದೆಲ್ಲ ಮಾಡ್ತಾರೆ ಇವರು ಅಂತ ರಾಮಚಂದ್ರ ರಾವ್ ಹೇಳ್ತಾ ಇರೋದು. ವಿಡಿಯೋಗಳ ಬಗ್ಗೆ DGP ರಾಮಚಂದ್ರ ರಾವ್ ಅವರು ಹೇಳಿಕೆ ಇದು. 8 ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿದ್ದೆ, ಹೌದಪ್ಪ, ನಾನು ಅಡ್ವೊಕೇಟ್ ಜೊತೆ ಮಾತನಾಡ್ತೀನಿ ಇದ್ರ ಬಗ್ಗೆ, ತನಿಖೆ ನಡೀಲೇಬೇಕಿದ್ರ ಬಗ್ಗೆ ಅಂಥೇಳಿ ರಾಮಚಂದ್ರ ರಾವ್ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ಮ ಸುಳಿವು ಏನಾದ್ರು ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ಅದು ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಿಕ್ಕೆ ಬಯಸ್ತೀರಾ ಅವ್ರಿಗೆ? ನೋಡ, ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್